ಈಗ ಹೊರಗಡೆ ಹೋಗಿ ದುಡಿಯೋ ಬದಲು ಆರಾಮಾಗಿ ಅವ್ರ ಊರಲ್ಲೇ ಅವರು ಲಕ್ಷಗಟ್ಟಲೆ ಆದಾಯ ಮಾಡ್ಬೋದು. ರೈತನಿಗೆ 1 ಎಕರೆ ಜಮೀನಲ್ಲಿ ಮೀನು ಕೃಷಿ ಮಾಡಿದ್ರೆ ಅವನು ಒಂದು ವರ್ಷಕ್ಕೆ ಕಡಿಮೆ ಅಂದ್ರೂ 5 ಲಕ್ಷ ದುಡಿಬೋದು ಸರ್ ಅವರು. ಗೌರಿ, ರೋಹು, ಮುರುಗಲು, ಗ್ಲಾಸ್ ಕರ್ಪು, ಕಟ್ಲ ನಮ್ದು ಟೋಟಲ್ 13 ಎಕರೆ ಪಾಂಡ್ ಇದೆ, ಫಿಶ್ ಪಾಂಡು. ನಾವು ಫುಲ್ ಟೈಮ್ ಇದೇ ಮಾಡ್ತಿರೋದ್ರಿಂದ ನಾವು ಹೋಲ್ಸೇಲ್ ರೇಟಿಗೆ ಕೊಡ್ತೀವಿ ಸರ್. ನಾವು ಸಣ್ಣ ರೈತರಿಗೂ ಸಹಿತ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾಯಿದ್ದೀವಿ. ಈಗ 1000 ಮರಿ ಅವರು ತೊಗೊಂಡೋದ್ರೆ ರೈತರು 100 ಮರಿ ಗ್ರೇಸ್ ಕೊಡ್ತೀವಿ. ಅವ್ರು ತೊಗೊಂಡೋದ್ರೆಲ್ಲ ಲಾಭದಲ್ಲೇ ಇದ್ದಾರೆ ಸರ್. ಎಲ್ಲ ಕಡೆ ಗುಡ್ ರೆಸ್ಪಾನ್ಸ್ ಇದೆ. ನಮ್ಮ ಆಲ್ ಓವರ್ ಕರ್ನಾಟಕ BRP ತಳಿ ಅಂದರೆ ತುಂಬ ಇಷ್ಟಪಡ್ತಾರೆ. ಪಾಂಡ್ಗಳು ಎಲ್ಲ ಇಟ್ಕೊಂಡಿರ್ತಾರೆ. ಅವರಿಗೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅನ್ನೋದೇ ಗೊತ್ತಿಲ್ಲ. ಬರೀ ನೀರು ಸ್ಟೋರೇಜ್ಗಂತಲೇ ಇಟ್ಕೊಂಡಿರ್ತಾರೆ ಅವರು. ಅದರೊಳಗೆ ನಾವು ಸುಲಭವಾಗಿ ಯಾವ ರೀತಿ ದುಡ್ಡು ಮಾಡ್ಕೊಡ್ಬೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್. ಈಗ ಸರ್, ರೈತನಿಗೆ 1 ಎಕರೆ ಜಮೀನಲ್ಲಿ ಮೀನು ಕೃಷಿ ಮಾಡಿದ್ರೆ ಅವನು ಒಂದು ವರ್ಷಕ್ಕೆ ಕಡಿಮೆ ಅಂದ್ರೂ 5 ಲಕ್ಷ ದುಡಿಬೋದು ಸರ್ ಅವರು. ಅದು ಯಾವ ರೀತಿ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸರ್. ನಮ್ಮ ಹತ್ರ ಜೂನಿಂದ ಡಿಸೆಂಬರ್ವರೆಗೂ ಮೀನು ಮರಿ ಸಿಗುತ್ತೆ. ನಮ್ಮ ಹತ್ರ ಜೂನ್ ತಿಂಗಳಲ್ಲಿ 1 ಇಂಚ್ ಮರಿ ಸಿಗುತ್ತೆ ಸರ್. ಇನ್ನು ಹೋಗ್ತಾ 2 ಇಂಚ್ 3 ಇಂಚ್ ಮರಿ ಎಲ್ಲ ಸಿಗುತ್ತೆ. ನಾವು 1 ಇಂಚ್ ಮರಿಗೆ 30 ಪೈಸೆ ರೇಟ್ ಮಾಡ್ತಾಯಿದ್ದೀವಿ. 2 ಇಂಚ್ ಮರಿಗೆ 70 ಪೈಸೆ ಪ್ರೈಸ್ ಮಾಡ್ತಾಯಿದ್ದೀವಿ. 3 ಇಂಚ್ ಮರಿಗೆ 1 ರೂಪಾಯಿ ಪ್ರೈಸ್ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ 5 ಜಾತಿ ಮೀನು ಮರಿ ಸಿಗುತ್ತೆ ಸರ್. ಗೌರಿ, ರೋಹು, ಮುರುಗಲು, ಗ್ಲಾಸ್ ಕರ್ಪು, ಕಟ್ಲ ಸರ್. ಈಗ ನೋಡಿರಿ ಸರ್ ಮೀನು ಮರಿಗಳು ಸರ್. ನೋಡಿ ಇವೆಲ್ಲ 35-40 ದಿವಸದ ಮರಿಗಳು ಸರ್. ಇವು 1.5-2 ಇಂಚ್ ಇದ್ದಾವೆ. ನಾವು ಇದನ್ನ 30 ಪೈಸೆ ಕಡಿಮೆ ಕೊಡ್ತಾ ಇದ್ರಲ್ಲ, ನಿಮಗೆ ಲಾಸ್ ಆಗಲ್ವಾ? ಅಥವಾ ಇಷ್ಟು ಈ ಪ್ರೈಸಲ್ಲಿ ಬೇರೆ ಕಡೆ ಎಲ್ಲ ಸರ್? ಇಲ್ಲ, ನಾವು ರೀಟೇಲ್ ಲೆಕ್ಕಾಚಾರದಲ್ಲಿ ಮಾಡಲ್ಲ ಸರ್. ನಮ್ದು ಟೋಟಲ್ 13 ಎಕರೆ ಪಾಂಡ್ ಇದೆ, ಫಿಶ್ ಪಾಂಡು. ನಾವು ಫುಲ್ ಟೈಮ್ ಇದೇ ಮಾಡ್ತಿರೋದ್ರಿಂದ ನಾವು ಹೋಲ್ಸೇಲ್ ರೇಟಿಗೆ ಕೊಡ್ತೀವಿ ಸರ್. ನಾವು ಸಣ್ಣ ರೈತರಿಗೂ ಸಹಿತ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾ ಇದ್ದೀವಿ. ಓಕೆ. ಈಗ 1000 ಮರಿನಲ್ಲಿ ಸತ್ತೋಗೋದು ಆ ಥರದ್ದು ಏನೂ ಆಗಲ್ವಾ ಸರ್? ಆಗುತ್ತೆ. ಒಂದು 10% 20% ಮಾರ್ಟಿಲಿಟಿ ಇರುತ್ತದು. ನಾವು ಅದಕ್ಕೋಸ್ಕರ ಈಗ 1000 ಬಿಡೋ ರೈತರಿಗೆ 1000 ಮರಿಗೆ 100 ಮರಿ ಗ್ರೇಸ್ ಅಂತ ಕೊಡ್ತೀವಿ. ಈಗ 1 ಲಕ್ಷಕ್ಕೆ 10,000 ಮರಿ ಗ್ರೇಸ್ ಅಂತ ಕೊಡ್ತೀವಿ ಸರ್. ಈಗ 1000 ಮರಿ ಅವರು ತೊಗೊಂಡೋದ್ರೆ ರೈತರು 100 ಮರಿ ಗ್ರೇಸ್ ಕೊಡ್ತೀವಿ. ಆ 100 ಮರಿ ಮಾರ್ಟಿಲಿಟಿ ಅದು ಡೆತ್ ಆಗಿ ಏನಾದರೂ ಕಾಯಿಲೆ ಬಂದು ಏನಾದರೂ ಹೋದ್ರೂ 1000 ಮರಿ ಉಳಿಯುತ್ತೆ ಸರ್ ಅವ್ರಿಗೆ. 1000 ಮರಿಗೆ 100 ಮರಿ ಗ್ರೇಸ್ ಕೊಡ್ತೀವಿ. ಅಲ್ಲಿಗೆ 1 ಲಕ್ಷ ಮೀನು ಮರಿ ತೊಗೊಂಡ್ರೆ 10,000 ಮರಿ ಗ್ರೇಸ್ ಕೊಡ್ತಾ ಇದೀವಿ ಸರ್. ಈಗ ನಿಮ್ಮ ಹತ್ರ ಮೀನುಗಳು ತೊಗೊಂಡೋಗ್ತಾರಲ್ಲ, ಅದನ್ನ ಹೆಂಗ್ ಮೇಂಟೆನೆನ್ಸ್ ಮಾಡ್ಬೇಕು, ಸಾಕ್ಬೋದು ಹೆಂಗಂತ ನಿಮ್ಮ ಹತ್ರ ಸಲಹೆ ಸೂಚನೆಗಳೆಲ್ಲ ಎಲ್ಲ ಕೊಡ್ತೀವಿ ಸರ್. ನಾವು ಏನಿಲ್ಲ ಸರ್, ಅವರು ಮೇಂಟೆನೆನ್ಸ್ ಮಾಡೋದಂದ್ರೆ ಈ ತರ ಕೃಷಿ ಹೊಂಡಗಳಿಗೆ ಮಾತ್ರ ಅವ್ರು ಮೇಂಟೈನ್ ಮಾಡೋದು ಬರುತ್ತೆ. ಈಗ ಪ್ರತಿಯೊಂದು ಊರಲ್ಲೂ ಕೆರೆಗಳಿರ್ತವೆ. ಆ ಕೆರೆಗಳಿಗೆಲ್ಲ ಏನು ಮೇಂಟೆನೆನ್ಸ್ ಬರಲ್ಲ ಸರ್. ಅದರೊಳಗೆ ನ್ಯಾಚುರಲ್ ಫುಡ್ ಇರುತ್ತೆ. ಈಗ ನಾವು ನ್ಯಾಚುರಲ್ ಆಗಿ ಬೆಳೆಯೋದ್ರಿಂದ ಮೀನು ಮರಿಗಳು ಯಾವುದೇ ರೀತಿಯ ಕಾಯಿಲೆ ರೋಗ ಏನು ಬರಲ್ಲ ಸರ್. ಎಲ್ಲ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಅವ್ರಿಗೂ ಏನು ಖರ್ಚು ಬರಲ್ಲ. ಈ ಕೆರೆಯವ್ರಿಗೆಲ್ಲ ಖರ್ಚು ಬರಲ್ಲ ಸರ್. ಈ ಕೃಷಿ ಹೊಂಡದವ್ರಿಗೆ ಖರ್ಚು ಬರುತ್ತೆ. ಯಾಕಂದರೆ ಕೃಷಿ ಹೊಂಡದಲ್ಲಿ ನ್ಯಾಚುರಲ್ ಫುಡ್ಗಳು ಇರಲ್ಲ. ಕೆರೆಯಲ್ಲಾದರೆ ನ್ಯಾಚುರಲ್ ಫುಡ್ ಇರುತ್ತೆ. ಜೂನಿಂದ ಡಿಸೆಂಬರ್ ನಮ್ಮ ಸೀಸನ್ನು. ಆಮೇಲೆ 6 ತಿಂಗಳು ಈ ಥರ ಒಣಗಿಸಿರ್ತೀವಿ ಸರ್ ನೆಲ ಈ ಥರ ಒಣಗಿಸಿದಾಗ ಮತ್ತೆ ಜೂನಿಂದ ನಾವು ಸ್ಟಾರ್ಟ್ ಮಾಡಿದಾಗ ಮರಿಗಳು ತುಂಬ ಚೆನ್ನಾಗಿ ಏಳಿಗೆ ಆಗ್ತವೆ. ಆ ಒಂದು ಉದ್ದೇಶದಿಂದ ನಾವು ಈ ಥರ ಡ್ರೈ ಮಾಡ್ತೀವಿ ಲ್ಯಾಂಡ್ನ ಸರ್. ನಾವು ಕೆಳಗಡೆ ಈಗ ಕೃಷಿ ಹೊಂಡದಲ್ಲಿ ರೈತರಿವರೆಗೂ ನೀವೆಷ್ಟು ಮರಿಗಳನ್ನ ಸೇಲ್ ಮಾಡಿದ್ದೀರಾ, ತಗೊಂಡೋದರೆಲ್ಲ ಆದಾಯ ಪಡೆದಿದ್ದೀರಾ? ಅವ್ರು ಏನು ಹೇಳ್ತಾರೆ ಸರ್? ರಿವ್ಯೂ ಹೆಂಗಿದೆ ಸರ್? ಈಗ ನಮ್ಮದು 1 ಎಕರೆಯಿಂದ ನಾವು ಫಿಶ್ ಪಾಂಡ್ ನಾವು ಸ್ಟಾರ್ಟ್ ಮಾಡಿರೋದು. ಇವತ್ತು 13 ಎಕರೆ ಮೀನು ಪಾಂಡ್ ಇದೆ. ಈಗ ನಾವು ವರ್ಷಕ್ಕೆ ಬಂದು 1.5-2 ಕೋಟಿ ಮೀನು ಮರಿಗಳನ್ನ ಸೇಲ್ ಮಾಡ್ತಿದ್ದೀವಿ ಸರ್ ನಾವು. ತಗೊಂಡೋದರೆಲ್ಲ ಲಾಭದಲ್ಲಿದ್ದಾರೆ ಸರ್. ತೊಗೊಂಡೋದರೆಲ್ಲ ಲಾಭದಲ್ಲೇ ಇದ್ದಾರೆ ಸರ್. ಎಲ್ಲ ಕಡೆ ಗುಡ್ ರೆಸ್ಪಾನ್ಸ್ ಇದೆ. ನಮ್ಮದು ಭದ್ರಾ ತಳಿ ಅಂತ. ನಮ್ಮದು ಭದ್ರಾ ತಳಿ ಅಂದರೆ ಅದು BRP ಸೀಡ್ಸ್ ಅಂದರೆ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಫೇಮಸ್ ಆಗಿದೆ ಸರ್. ಅದಕ್ಕೆ ಯಾವುದೇ ರೀತಿ ಕಾಯಿಲೆ ಬರಲ್ಲ. ಗ್ರೋತಿಂಗು ಕೆಲವೊಬ್ರು ಆಂಧ್ರ ಮರಿ ಎಲ್ಲ ತರ್ತಾರೆ ಸರ್. ಅವಕ್ಕೆಲ್ಲ ಕಾಯಿಲೆ ಜಾಸ್ತಿ. ಆಮೇಲೆ ಅವು ನಮ್ಮ ವೆದರಿಗೆ ಅಡ್ಜಸ್ಟ್ ಆಗಲ್ಲ. ನಮ್ಮ ಈ BRP ತಳಿಗಳು ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಲ್ಲಾದರೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತವೆ ಸರ್. ಅದರಿಂದ ಎಲ್ಲರೂ ಆಲ್ ಓವರ್ ಕರ್ನಾಟಕ BRP ತಳಿ ಅಂದರೆ ತುಂಬ ಇಷ್ಟಪಡ್ತಾರೆ. ಸರಿ ಸರ್. ಈಗ ನಿಮ್ಮ ತಳಿಗಳು ಮೀನು ತಳಿಗಳು ಯಾವ್ಯಾವ ಜಿಲ್ಲೆಗೆಲ್ಲ ಹೋಗಿದೆ ಸರ್? ಎಲ್ಲೆಲ್ಲಿ ಕಳಿಸಿದೆ ಸರ್? ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಹೋಗಿದೆ ಸರ್. ಈಗ 1000 ಮರಿಯಲ್ಲಿ ಈಗ ರೈತರು ಕೃಷಿ ಹೊಂಡದಲ್ಲಿ ಯಾವ ರೀತಿ ದುಡ್ಡು ಮಾಡ್ಬೋದು ಅಂತ. ಈಗ ರೈತರಿಗೆ ಕೆರೆಗಳಲ್ಲಿ ಕೆಲವೊಬ್ರಿಗೆ ಐಡಿಯಾ ಇರುತ್ತೆ ಸರ್. ಈಗ ಕೃಷಿ ಹೊಂಡದ್ದು ಕೆಲವೊಬ್ರಿಗೆ ಐಡಿಯಾ ಇರಲ್ಲ. ಈಗ ನಾವು ಒಂದು ಕೃಷಿ ಹೊಂಡ ಮಾಡಿದ್ದೀವಿ. ಅದರೊಳಗಡೆ ನಾನು ಒಂದು 6 ತಿಂಗಳಿಂದ 1000 ಮೀನು ಮರಿ ಬಿಟ್ಟಿದ್ದೆ. ಇವಾಗ ಬರೀ ಸರ್ ಅದು ಯಾವ ರೀತಿ ಆಗಿದೆ, ಯಾವ ರೀತಿ ಲಾಭ ಪಡ್ಕೋಬೋದು ಅಂತ ತೋರ್ಸೋಣ ಸರ್. ಈಗ ನಾನು ಒಂದು 6 ತಿಂಗಳು ಮುಂಚೆ ನಾನು ಕೃಷಿ ಹೊಂಡ, ಈಗ ಜನರುಗಳಿಗೆ ಕೃಷಿ ಹೊಂಡ ನಾವು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬಲ್ಲ ಅವರು. ಅದಕ್ಕೋಸ್ಕರ ನಾವಿಲ್ಲಿ ಒಂದು 6 ತಿಂಗಳು ಮುಂಚೆ 1000 ಮರಿ ಈ ಹೊಂಡದಲ್ಲಿ ಹಾಕಿದ್ದೆ. ನಾನು ಅದು ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಒಂದು 3,000-4 ಸಾವಿರ ಖರ್ಚು ಬಂದಿದೆ. ಇವಾಗ ನೋಡಿರಿ ಸರ್, ಅದು ಈಗ 1 ಲಕ್ಷ ರೂಪಾಯಿ ಅಷ್ಟು ಅಮೌಂಟು ಈ ಕೃಷಿ ಹೊಂಡದಲ್ಲಿ ಇದ್ದಂಗೆ ಸರ್ ನಮ್ಮ ಹತ್ರ. ನೋಡಿ ಸರ್, ಫುಡ್ ಹಾಕ್ತೀನಿ ನೋಡಿ ಮೀನು ಮರಿಗಳನ್ನ. ಇವೇನು ಸರ್ ಕಲರ್ ಈ ಥರ ಇದೆಯಲ್ಲ ಸರ್? ಅವು ಗೌರಿ ಕಲರ್ ಬ್ರೀಡಿಂಗ್ ಬರುತ್ತೆ, ಆರೆಂಜ್ ಕಲರು. ಗೌರಿ 2 ಥರ ಬ್ರೀಡಿಂಗ್ ಬರುತ್ತೆ ಸರ್. ಅವೆಲ್ಲ ಕಲರ್ ಇರೋದೆಲ್ಲ ಗೌರಿ ಅಂತ, ಕಾಮನ್ ಕರ್ಪು. ಒಳ್ಳೆ ತಳಿ ಸರ್. ಅದು ಇವತ್ತು ಮಾರ್ಕೆಟಲ್ಲಿ ಹೈಯೆಸ್ಟು ಓಡ್ತಿರೋದೇ ಆ ಮರಿ.
ಗೌರಿ ತಳಿ ಒಳ್ಳೆ ಟೇಸ್ಟ್ ಇರುತ್ತೆ ಸರ್. ಅದು ಮಿಡ್ಲಲ್ಲಿ ಒಂದೇ ಮುಳ್ಳು ಬರೋದು, ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ರೈತರು ಇದೇ ಜಾತಿ ಮರಿನ ಚಾಯ್ಸ್ ಮಾಡ್ತಾರೆ. ಅಂದ್ರೆ ಇದು ಕಾಯಿಲೆನೂ ಬರಲ್ಲ ಜಾಸ್ತಿ? ಯಾವ ರೀತಿ ಕಾಯಿಲೆ ಬರಲ್ಲ ಸರ್, ಗಟ್ಟಿ ಜಾತಿ ಮರಿ ಸರ್ ಇದು. ಸರ್ ನಾವು ಸಾವಿರಾರು ಜನ ರೈತರಿಗೆ ಇದುವರೆಗೂ ಮೀನು ಮರಿ ಕೊಟ್ಟಿದ್ದೀವಿ. ಎಲ್ಲ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಇದೆ. ಈಗ ನಮ್ಮ ಹತ್ರ ಜೂನಿಂದ ಡಿಸೆಂಬರ್ವರೆಗೂ ಮೀನು ಮರಿ ಸಿಗುತ್ತೆ ಸರ್. ಈಗ ಡಿಸ್ಪ್ಲೇ ಒಳಗಿರೋ ನಂಬರಿಗೆ ನಮಗೆ ಕಾಲ್ ಮಾಡಿದ್ರೆ ನಾವು ಯಾವ ರೀತಿ ಮರಿ ಬಿಡಬೇಕು, ಅವ್ರಿಗೆ ಪ್ರೊಸೆಸಿಂಗು, ಅವ್ರ ಮೇಂಟೆನೆನ್ಸ್ ಪ್ರೊಸೆಸಿಂಗ್ ಎಲ್ಲ ಯಾವ ಥರ ಇರುತ್ತೆ ಅಂತ ಎಲ್ಲ ಹೇಳ್ಕೊಡ್ತೀವಿ. ಈಗ ಪ್ರತಿಯೊಂದು ಊರಲ್ಲೂ ಕೆರೆ ಕಟ್ಟೆಗಳಂತ ಇದ್ದೇ ಇರುತ್ತೆ. ಈಗ ಹೊರಗಡೆ ಹೋಗಿ ದುಡಿಯೋ ಬದಲು ಆರಾಮಾಗಿ ಅವ್ರ ಊರಲ್ಲೇ ಅವರು ಲಕ್ಷಗಟ್ಟಲೆ ಆದಾಯ ಮಾಡ್ಬೋದು. ಎಲ್ಲ ಹೋಲ್ಸೇಲ್ ಮಾರ್ಕೆಟಿಂಗ್ ಎಲ್ಲ ನಮಗೆ ಲಿಂಕ್ ಇದೆ. ಈಗ ಅವ್ರೇನಿಲ್ಲ, ಅವರು ಮೀನು ಮರಿ ಚೆನ್ನಾಗಿ ಸಾಕ್ಬಿಟ್ರೆ ನಾವೇ ಬೈಬ್ಯಾಕ್ ಮಾಡಿಸ್ಕೊಡ್ತೀವಿ ಸರ್. ಹೌದಾ? ಹೌದು.